ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಕ್ರೋಶಾ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀಡಲ್ ನಂಬರ್ 11ನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ 10 ನಂಬರ್ ನೀಡಲ್ನಾರು ಯೂಸ್ ಮಾಡ್ಕೊಬೋದು. 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಯಾರಿಗೆ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊತೀನಿ ಸ್ಯಾರಿಗೆ. ನೀವು ಕೂಡ ಸ್ಯಾರಿಗೆ ಹಾಕ್ತಾ ಇದ್ರೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ನ ಹಾಕಬೇಕು. 1 2 3 4 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಸರಿಯಾಗಿ ಲಾಕ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ. ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ಇವಾಗ ನಾನು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಒಂದು ರೋಸ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಬೀಡ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ರೋಸ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಥ್ರೆಡ್ಡಿಗೆ ನಾನು ರೋಸ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ. ಇವಾಗ ಬೀಡ್ ಲಾಕ್ನ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಬೀಡ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನ್ನ ಹಾಕಬೇಕು. 1 2 3 4 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನ್ 1 2 3 4 ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ಮತ್ತೆ ನಾನು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಬೀಡ್ ಲಾಕ್ನ ಮಾಡ್ಕೊಬೇಕು. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಬೀಡ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಮತ್ತೆ ನಾನು 4 ಚೈನ್ನ ಹಾಕ್ತಾ ಇದ್ದೀನಿ. ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. 4 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ 4 ಚೈನ್ನ 2 ಟೈಮ್ಸ್ ಹಾಕಬೇಕು. ಇನ್ನೆಲ್ಲ ಕಡೆನೂ 3 ಟೈಮ್ಸ್ 4 ಚೈನ್ಗಳನ್ನು ಹಾಕಬೇಕು. ಮತ್ತು 4 ಚೈನ್ 1 2 3 4 ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್. ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಇನ್ನೂ 1 ಟೈಮ್ ಲಾಕ್ ಮಾಡ್ಕೊತೀನಿ. ನೀವು ಇದೇ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಲಾಕ್ ಮಾಡ್ಕೊಂಡಾದ್ಮೇಲೆ 2 3 ಚೈನ್ನ ಎಕ್ಸ್ಟ್ರಾ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ. ಇವಾಗ ಸೆಕೆಂಡ್ ಸ್ಟೆಪ್ ಡಿಸೈನಿಗೂ ಕೂಡ ಸೇಮ್ ಕಲರ್ ಸಿಲ್ಕ್ ಥ್ರೆಡ್ನೇ ತಗೊಂಡಿದ್ದೀನಿ. ನಾವು ಸ್ಟಾರ್ಟಿಂಗಲ್ಲಿ 2 ಲಾಕ್ಸ್ಗಳನ್ನು ಹಾಕಿದ್ವಿ ಅಲ್ಲ, ಅಲ್ಲಿ ಹೋಗ್ಬಿಟ್ಟು 1 ಟೈಮ್ ಲಾಕ್ ಮಾಡ್ಕೊತೀನಿ. ಇವಾಗ ನಾನು 4 ಚೈನ್ನ ಹಾಕ್ತಾ ಇದ್ದೀನಿ. 1 2 3 4 ಚೈನ್ ಹಾಕಿಬಿಟ್ಟು ನಾವು ಲಾಸ್ಟ್ ಟೈಮ್ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲ, ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊತೀನಿ. ನೋಡಿ ಈ ರೀತಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು 4 ಚೈನ್ ಗ್ಯಾಪ್ ಒಳಗೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಾದ್ಮೇಲೆ 2 ಚೈನ್ಗಳನ್ನು ಹಾಕಬೇಕು. 2 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ನಾವು
ಬೀಡ್ಸ್ ಲಾಕ್ ಮಾಡಿರ್ತೀವಿ ಅಲ್ಲ, ಅಲ್ಲಿ ಥ್ರೆಡ್ ಇರುತ್ತೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. ನೋಡಿ ಈ ರೀತಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಆ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಒಂದು ದಾರನ ತಗೊಂಡು ಬಂದು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಮತ್ತೆ 2 ಚೈನ್ಗಳನ್ನು ಹಾಕಬೇಕು. 1 2 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಒಂದು ದಾರನ ತಗೊಂಡು ಬಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮಾಡ್ಕೊತೀನಿ. ಇಲ್ಲಿ ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ. ನೀವು ಕೂಡ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪ್ ಒಳಗೆ ಹೋಗಿ ಒಂದು ದಾರನ ತಗೊಂಡು ಬಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಮತ್ತೆ ಇವಾಗ 2 ಚೈನ್ 1 2 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಒಂದು ದಾರನ ತಗೊಂಡು ಬಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮಾಡಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪ್ ಒಳಗೆ ಹೋಗಿ ಒಂದು ಥ್ರೆಡ್ನ ತಗೊಂಡು ಬಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮಾಡಬೇಕು. ಮತ್ತು 2 ಚೈನ್. ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ತುಂಬಾ ಈಸಿ ಇದೆ. ಇದು ಬ್ರೈಡಲ್ ಕ್ರೋಶಾ ಕುಚ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಇದಕ್ಕೆ ಬೇಕಿದ್ರೆ ಫ್ಲವರ್ ಬೀಡ್ಸ್ನು ಕೂಡ ಯೂಸ್ ಮಾಡ್ಬೋದು. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ದಾರನ ತಗೊಂಡು ಬಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಮಾಡಬೇಕು. ಮತ್ತು 2 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಅಂದರೆ 4 ಚೈನ್ ಗ್ಯಾಪ್ ಒಳಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನಾವು ಟೋಟಲ್ 10 ಕಂಬಗಳನ್ನು ಹಾಕಿದ್ದೀವಿ. ನೆಕ್ಸ್ಟು 4 ಚೈನ್ ಲಾಕ್ ಮಾಡಿರ್ತೀವಿ ಅಲ್ಲ, ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನ್ ಹಾಕಿಬಿಟ್ಟು ಅಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲ, ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ ಗ್ಯಾಪಲ್ಲಿ ಹೋಗಿ ಒಂದ್ಸಲ ಲಾಕ್ ಮಾಡ್ಕೊತೀನಿ. ಮತ್ತೆ 2 ಚೈನ್ನ ಹಾಕಬೇಕು. 2 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಬೀಡ್ಸ್ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುತ್ತೆ ಅಲ್ಲ, ಆ ಥ್ರೆಡ್ಡಿಗೆ ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಒಂದು ದಾರನ ತಗೊಂಡು ಬಂದು 2ರಲ್ಲಿ 1, 2ರಲ್ಲಿ 1 ಮಾಡಬೇಕು. ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ 2 ಚೈನ್ ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುತ್ತೆ ಅಲ್ಲ, ಅಲ್ಲಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮತ್ತೆ ಇವಾಗ 2 ಚೈನ್ಗಳನ್ನು ಹಾಕಬೇಕು. 1 2 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶೆಟ್.
ಈ ಡಿಸೈನಿಗೆ ಡಬಲ್ ಕ್ರೋಶೆಟ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್, ತ್ರಿಬಲ್ ಕ್ರೋಶೆಟ್ಟೇ ಮಾಡಿ. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಒಂದು ದಾರನ ತಗೊಂಡು ಬಂದು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು 2 ಚೈನ್ ಹಾಕಾದ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶೆಟ್. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶೆಟ್. ಇವಾಗ 2 ಚೈನ್ಗಳನ್ನು ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಲಾಕ್ ಮಾಡ್ಕೊಂಡಾದ್ಮೇಲೆ ಲಾಕ್ ಮೇಲೆ ಹೋಗಿ ಮತ್ತೆ 1 ಟೈಮ್ ಲಾಕ್ ಮಾಡ್ಕೊತೀನಿ. ಮತ್ತೆ 4 ಚೈನ್ನ ಹಾಕ್ತೀನಿ. 1 2 3 4 ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊತೀನಿ. ಇಲ್ಲಿ ನಾನು 2 to 3 ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ 2 to 3 ಚೈನ್ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ. ನೆಕ್ಸ್ಟು ಥರ್ಡ್ ಸ್ಟೆಪ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ ಡಿಸೈನಿಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲೇ ಹೋಗ್ಬಿಟ್ಟು 1 ಟೈಮ್ ಲಾಕ್ ಮಾಡ್ಕೊತೀನಿ. ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು 1 ಟೈಮ್ ಲಾಕ್ ಮಾಡ್ಕೊತೀನಿ. 1 2 3 4 ಚೈನ್ನ ಹಾಕಿಬಿಟ್ಟು ನಾವು ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ಲ, ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಬೇಕು. ನೋಡಿ ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಡಿಸೈನ್ ಹಾಳಾಗುತ್ತೆ. ನೋಡಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನಾವು 2 ಚೈನ್ ಹಾಕಿರ್ತೀವಿ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ನ ಮಾಡಬೇಕು. ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ 2 ಚೈನ್ ಗ್ಯಾಪ್ ಒಳಗೆ ಹೋಗಿ 1 ದಾರನ ತಗೊಂಡು ಬಂದು ಎರಡರಲ್ಲಿ ಒಂದು, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು 1 ದಾರನ ತಗೊಂಡು ಬಂದು ಡಬಲ್ ಕ್ರೋಶೆಟ್ ಮಾಡಾದ್ಮೇಲೆ ನಾನು ಒಂದು ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು, ಬೀಡ್ಸ್ ಲಾಕ್ ಮಾಡಬಾರ್ದು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸೇಮ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್. ಟೋಟಲ್ 2 ಚೈನ್ ಗ್ಯಾಪ್ ಒಳಗೆ 3 ಡಬಲ್ ಕ್ರೋಶೆಟ್ನ ಮಾಡಬೇಕು. ಮತ್ತೆ 1 ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ 2 ಚೈನ್ ಗ್ಯಾಪ್ ಇರುತ್ತೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸೇಮ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್. ತುಂಬ ಈಸಿ ಇದೆ ಫ್ರೆಂಡ್ಸ್, ಈ ಡಿಸೈನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಬ್ರೈಡಲ್ ಸ್ಯಾರೀಸಿಗೆಲ್ಲ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 2 ಚೈನ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶೆಟ್. ಇದೇ ರೀತಿ 3 ಡಬಲ್ ಕ್ರೋಶೆಟ್ಗಳನ್ನು ಹಾಕಬೇಕು. ಇಲ್ಲಿ ತ್ರಿಬಲ್ ಕ್ರೋಶೆಟ್ ಹಾಕಿದ್ರೆ ಡಿಸೈನ್ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್, ಡಬಲ್ ಕ್ರೋಶೆಟ್ಟೇ ಹಾಕಿ. ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ 1 ಬೀಡ್ಸ್ನ ಇನ್ಸರ್ಟ್ ಮಾಡಿ 2 ಚೈನ್ ಗ್ಯಾಪ್ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 2 ಚೈನ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶೆಟ್. ಡಬಲ್ ಕ್ರೋಶೆಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಲಾಕ್ ಮಾಡ್ಕೊಬೇಕು. ಆರ್ಚ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು.
ಸೆಕೆಂಡ್ ಸ್ಟೆಪ್ಪಲ್ಲಿ 2 ಸಲ ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಿ ಅಲ್ಲ, ಆ ಗ್ಯಾಪಲ್ಲಿ ಹೋಗಿ ಆರ್ಚ್ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ 1 2 3 4 ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮೇಲೆ ಹೋಗಿ ಲಾಕ್, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ, 2 ಚೈನ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶೆಟ್. ಇದೇ ರೀತಿ 3 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಈ ಡಿಸೈನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬ ಈಸಿ ಇದೆ, ಸಿಂಪಲ್ ಡಿಸೈನು. ಬ್ರೈಡಲ್ ಸ್ಯಾರೀಸಿಗೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಟ್ರೈ ಮಾಡೋದನ್ನು ಮರಿಬೇಡಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 2 ಚೈನ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶೆಟ್, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸೇಮ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸೇಮ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್. ಥ್ರೆಡ್ನ ಮೇಲ್ ಮಾಡಿ 1 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ಸ್ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ 2 ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು 2ರಲ್ಲಿ 1 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸೇಮ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇದೇ ರೀತಿ ಹೊಸ ಹೊಸ ಕ್ರೋಶಾ ಡಿಸೈನ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ರೆಡ್ನ ಮೇಲ್ ಮಾಡಿ 1 ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ. ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 2 ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊತೀನಿ, ಅಂದರೆ ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ. ಟೋಟಲ್ 3 ಡಬಲ್ ಕ್ರೋಶೆಟ್ನ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಡಿಸೈನ್ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್. ಡಬಲ್ ಕ್ರೋಶೆಟ್ ಮಾಡಾದ್ಮೇಲೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾವು 2 ಟೈಮ್ಸ್ ಸಿಂಗಲ್ ಕ್ರೋಶೆಟ್ನ ಮಾಡಿರ್ತೀವಿ ಅಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ, ಅಲ್ಲಿ ಹೋಗಿ ಲಾಕ್ ಮಾಡಿಕೊಂಡು 4 ಚೈನ್ನ ಹಾಕ್ತೀನಿ. 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇನ್ನು 1 ಟೈಮ್ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 2 to 3 ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ. ಈ ಡಿಸೈನಿಗೆ ನಾನು 100 ಎಳೆ ದಾರನ ಸುತ್ತಕೊಂಡು ಡಿಫ್ರೆಂಟ್ ಆಗಿ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.